ಮುದ್ದೆ ಸಾರು ಎಲ್ಲ ನೀನೇನೋ ಮಾಡಿದ್ದು. ಹ್ಞೂ ಅಪ್ಪ, ಋತು ಅಕ್ಕ ಹೇಳ್ಕೊಡ್ತಾ ಜಾಸ್ತಿ ಸೊಪ್ಪು ಹೆಂಗೆ ಮಾಡೋದು ಅಂತ ನೀನು ಕಿತ್ಕೊಂಬಂದಿದ್ದಲ್ಲ ಹೊಲ್ದಾಗೆ, ಹಂಗೆ ಇತ್ತು. ಎರಡೆರಡು ಬದನೆಕಾಯಿ, ಒಂದೆರಡು ಬೇಳೆಕಾಳು, ಒಂದೆರಡು ಹಸ್ರುಗಾಯಿ, ಈರುಳ್ಳಿ, ಎರಡು ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡು ಕಾಯಿ ತುರಿ ಇಕ್ಕೊಂಡು ಬೇಳೆಕಾಳು ಬೇಯಿಸ್ಕೊಂಡು ಅದ್ರಾಗ ಹಾಕಿ ಮಸಿ ಅದು ಅಷ್ಟೇ ಅಂತ ಹೇಳ್ತಾ ಹಂಗೆ ಮಾಡಿದೆ. ಚೆನ್ನಾಗೈತೆ ಯಪ್ಪ ಸಾರು. ನಾನು ಇವತ್ತೇ ಫಸ್ಟ್ ಮಾಡಿರೋದು. ಹೆಂಗೈತೆ ಏನೋ ಯಪ್ಪ, ಖಾರ ಆಗೈತೆ. ಬಿಡಕ್ಕ, ನನಗಂತೂ ಇವತ್ತು ಬೋಲ್ ಸಂತೋಷ ಆಗ್ತೈತಿ. ಸಾರು ಇಂಥ ಸಾರು ಎಲ್ಲ ಉಂಡಿರ್ಲಿಲ್ಲ, ಹಂಗೈತೆ ಕಣಮ್ಮ. ಎಂಥ ಚೆನ್ನಾಗೈತೆ ಹಂಗೇನೆ. ಸಾರು ಮಾತ್ರ ಸೂಪರ್ ಐತಿ. ಯಪ್ಪ ಖಾರ ಆಗೈತಲ್ಲ. ನಾನು ಖಾರ ಆಗೈತೆ ಅಂದ್ಕೊಂಡೆ. ನಾನು ಅವಾಗಲೇ ಒಂದಿಟ್ಟು ಅಂಗೈಯ ಕೊಯ್ಕೊಂಡು ನೆಕ್ಕೊಂಡು ನೋಡಿದ್ನ ಖಾರ ಆತ ಕಣಪ್ಪ. ಖಾರ ಆಗೈತೆ ತಾನೆ, ನೀನು ಸುಳ್ಳು ಹೇಳ್ತಾ ಇದೀಯ. ಹಿಂಗೆ ಇರ್ಬೇಕು, ಒಂದಿಟ್ಟು ಉಪ್ಪು ಖಾರ ತಿನ್ನಬೇಕು ಮನಸ್ಸರು. ಉಪ್ಪು ಖಾರ ತಿಂದ್ರೇ ಸುರ್ಕಾಗಿರೋದು. ಏನು ತೀರಾ ಅಂತ ಆಟ ಖಾರ ಇಲ್ಲ, ಒಂದು ಸೂಸ ಒಂದು ಈಟ್ ಅಷ್ಟೇನೆ. ಭಾಳ ಚೆನ್ನಾಗೈತೆ ಸಾರು, ಎಂಥ ಚೆನ್ನಾಗೈತಿ. ಹುಂಚೆ ಸಿಗ್ರು ಉಳ್ಸಪ್ಪ ಹಂಗೆ ಬಂಗಾರ ಆಗೈತಿ. ಮುದ್ದೇನು ನೀನೇ ಮಾಡ್ದೇನಮ್ಮ? ಮುದ್ದೆ ಮಾಡೋದು ಈಜಿ ಅಪ್ಪ, ನನಗೆ ಮುದ್ದೆ ಮಾಡೋಕ್ಕೆ ಬರ್ತೈತಿ. ಅದ ಹಿಟ್ಟನ್ನ ಸಿಗಿಕ್ಕದ, ಹಿಕ್ಕಿ ನೀರು ಕಾಯ್ತಿದಂಗೆ ನಾವು ಯಾಕನ್ನ ಅಕ್ಕಿ ನುಚ್ಚಾಕಂಗಿದ್ರೆ ಅಕ್ಕಿ ನುಚ್ಚಾಕದ, ಅನ್ನ ಹಾಕಂಗಿದ್ರೆ ರಾತ್ರಿ ಅದ, ಯಾವಾಗ ಅನ್ನ ಉಳಿದಿದ್ರೆ ಅನ್ನ ಹಾಕಿ ಅದೆಲ್ಲ ಮಳ್ಳಿದ್ಮೇಲೆ ಹಸಿಟ್ಟೊಯ್ದಿರೋದೆಲ್ಲ ಕುದ್ದಿದ್ದಾದ್ಮೇಲೆ ನಾವು ತಿರುವುದು ಕುದಿಬೇಕು. ಚೆನ್ನಾಗಿ ಕುದಿತಿದ್ದಂಗೆ ಹಿಟ್ಟು ಒಯ್ಕೊಂಡು ತಿರುವಿ ಉಂಡೆ ಕಟ್ಟೋದು ಅಷ್ಟೇ ಅಪ್ಪ. ಮುದ್ದೆ ಮಾಡೋದು ಬರ್ತೈತಿ. ಮುದ್ದೆ ಮಾತ್ರ ಹೆಂಗೈತಾವೆ ನಿಮ್ಮ ಚಿಕ್ಕಮ್ಮ ಮಾಡಿರಿ. ತಸ್ಕ ಪಿಸ್ಕಿ ಎಮ್ಮಂಗೆ ಮಾಡಾಳು ಮುದ್ದೆನ. ಮುದ್ದಿಲ್ಲಡು ಗಾಡಿಗೆ ಹಸ್ತ್ರ ಹಿಂದಕ್ಕೆ ಬರಂಗೈದಾವೆ, ಬಾಲ್ ಆಗ್ಯಾವೆ. ಗಾಡಿಗೆ ಹಸ್ತ್ರ ಹಿಂದಕ್ಕೆ ಬರ್ತಾವೆ, ಹಂಗೈದಾವೆ. ಹಾಗೇನೆ ಮುದ್ದೆ ಬಿಡ್ಸಕ್ಕೆ ಚೆನ್ನಾಗಿ ಕಟ್ಟಿದ್ವಿ ಮುದ್ದೆ ಮಾತ್ರನ. ಅಪ್ಪ ಅಕ್ಕಾಯಿ ಮಾಡಿ ಹೇಳ್ಕಣಪ್ಪ, ಇವತ್ತು ಸಾರು ಚೆನ್ನಾಗೈತೆ. ಭಾಳ ಚೆನ್ನಾಗೈತೆ ಸಾರು ಮಾತ್ರನ. ಬಿಡು, ಅದನ್ನೇ ಒಯ್ಕೊಂಡು ಕುಡಿಬೇಕು ಅಂತ ಚೆನ್ನಾಗಿ ಮಾಡೈತಿ. ಚೆನ್ನಾಗೈತೆ ಕಣಮ್ಮ, ಚೆನ್ನಾಗೈತಿ. ಹಿಂಗೆ ಮಾಡು ನೀನು. ಇಲ್ಲಡಮ್ಮ, ಮನೆಯಾಗಳದ್ದು ಬದುಕು ಮಾಡ್ಕೊಂಡು ಹಿಂಗೆ ಮನೆಯಾಗಳದ್ದೆಲ್ಲನ ಅಡುಗೆ ಸೊಪ್ಪು ಮಾಡ್ಕೊಂಡು ಇದು ಬಿಡು. ಯಾವಳು ಬೇಡ, ಸಿಕ್ಕಮ್ಮನು ಬೇಡ, ಯಾರು ಬೇಡ, ನಾವೇ ಮಾಡ್ಕೊಂಡು ಮನೆ. ನನಗಂತೂ ಖುಷಿ ಆತ ಕಣಪ್ಪ. ನಾನು ಇವತ್ತೇ ಸಾರು ಮಾಡಿರೋದು. ನನಗೆ ಸಾರು ಮಾಡೋಕ್ಕೆ ಗೊತ್ತಿರಲಿಲ್ಲ, ಇವತ್ತೇ ಮಾಡಿರೋದು. ಚೆನ್ನಾಗೈತೆ ಹಂಗೆ. ಚೆನ್ನಾಗಿಲ್ಲ ಅಂದ್ರೆ ಹೇಳು ಯಪ್ಪ. ಭಾಳ ಚೆನ್ನಾಗೈತೆ ಸಾರು ಮಾತ್ರ. ಇಲ್ಲಿ ನೋಡು, ಬೇಳೆ ನೆಕ್ಕಿಬೇಕು ಹಂಗೈತೆ. ಚೆನ್ನಾಗೈತೆ ಕಣಮ್ಮ, ಚೆನ್ನಾಗೈತೆ ಸಾರು ಮುದ್ದೆ ಎಲ್ಲ ಚೆನ್ನಾಗೈತೆ. ಸಾಕು, ನನಗೆ ಇಷ್ಟು ಮಾಡಿತ್ತಲ್ಲ ನನಗೇನೋ ಬೋಲ್ ಖುಷಿ ಆಗ್ಬಿಡ್ತು. ಬಾರ ನೀನು ಬರ ಗುಂಡ, ಇನ್ನು ಉಂಬಲ್ಲೆ. ನಾನು ಉಣ್ತೀನಿ, ನೀನು ಉಣ್ಣು. ನಾನು ಯಾವ್ದಾಗ ಬಿಸ್ಕತ್ತಿನಿಂದ ಅಟ್ಟಿಸ್ತಿಲ್ಲ, ಅದಕ್ಕೇನೆ ನೀನು ಉಣ್ಣೋಗಿ ಹೋಗು. ನಾನು ಆಮೇಲೆ ಉಣ್ತೀನಿ. ಅಪ್ಪಗೆ ಇಕ್ಕು, ನಾನು ಆಮೇಲೆ ಉಣ್ತೀನಿ. ಬಿಸ್ಕತ್ ತಿಂದೇನಿ. ಬಿಸ್ಕತ್ತ ಅಪ್ಪ ಒಂದೊಂದು ಪಟ್ನ ಬಿಸ್ಕತ್ ತಿಂತಾನೆ ಕಣಪ್ಪ. ಇವನು ಉಂಬದೇ ಇಲ್ಲ. ನೀ ಅದತ್ನಾಗ ಒಂದೊಂದು ಪಟ್ನ ಬಿಸ್ಕತ್ ತಿಂದು ಇಡತ್ನ ಜಲ್ದಿ ಉಂಬದೇ ಇಲ್ಲ. ಬಾರ ಉಣ್ ಬಾ ಅನ್ಬೇಕು. ಏನಮ್ಮ ಏನೋ ಮಾಡ್ತೀಯ ಕಣ? ರುಕಂಟಿ ನಮ್ಮ ಅಕ್ಕ ಇವತ್ತು ಅಡುಗೆ ಮಾಡ್ಯಾಳೆ, ಮುದ್ದೆ ಮಾಡಿ ಸಾರು ಮಾಡ್ಯಾಳೆ ನಮ್ಮ ಅಪ್ಪಗೆ. ಹೌದೇನು? ಬಿಡು, ಕಲ್ತ್ಕೊಂಬ್ಲೇಳು. ಈಗ ಮಾಡ್ದೆ ಏನು ಆರಾಮ ಮಾಡ್ಬೋದು. 8ನೇ ಕ್ಲಾಸ್ ಹುಡುಗರು ಏನಪ್ಪ ಗನ್ವ ಮಾಡ್ಬೋದು ಹೇಳು. ನಮ್ಮ ಹುಡುಗಿ ಇನ್ನು ಅವಾಗ 6ನೇ ಕ್ಲಾಸ್ ಏನಪ್ಪ, ಆವಾಗಲೇ ಎಲ್ಲ ಮಾಡೋದು ಎಲ್ಲ ಕಲ್ತ್ಕೊಂಡಿತ್ತು. 6, 7ನೇ ಕ್ಲಾಸ್ಗೇನೆ ಅಲ್ಲೇ ಎಲ್ಲ ಕಲ್ತ್ಕೊಂಡಿತ್ತು. ಮಾಡ್ದೆ ಏನು ಮಾಡ್ಬೇಕಂಗೆ ಮಾಡ್ತಿದ್ರೆ ಹಂಗೆ ರೂಢಿ ಆಗುತ್ತೆ. ರುಕಮ್ಮ, ಮುಂಚೆ ಸೀರೆ ಉಳ್ಸಪ್ಪು ಇಸ್ಕೊಂಡು ಹೋಗು. ಎಂಥ ಚೆನ್ನಾಗೈತೆ ಅಂತಲೇ ಹಂಗೆ ಮುದ್ದೆ ಉಳ್ಸಪ್ಪು ನಮ್ಮ ಅಮ್ಮಣ್ಣಿ ಎಂಥ ಚೆನ್ನಾಗಿ ಮಾಡೈತೆ. ಹಂಗೇನೆ ನೋಡ್ಬೇಕಾರೆ ಇಸ್ಕೊಂಡು ಹೋಗು, ಉಣ್ಣು. ಹೆಂಗ ಬಿಡ್ಬಸಣ್ಣ ಅತ್ತ, ನಿಮ್ಮ ಮಗಳು ಹೆಂಗೆ ಅಡುಗೆ ಮಾಡ್ತಾಳತ್ತ. ಹೆಂಗೆ ಅಡುಗೆ ಮಾಡೋದಕ್ಕೆ ನಿನ್ಗೆ ಹಂಗೇನೆ ಇವಾಗೇನು ಮುದ್ದೆ ಏನು ಚಿಂತಿಲ್ದಂಗೆ ಆಗೈತಿ. ಸಾಕಿಟ್ರೆ ಮಟ್ಟಿಗೆ ಮಾಡಿಕ್ಕಿರಿ, ಚೆನ್ನಾಗಿ ಮಾಡ್ಯವಳೇನ. ನಮ್ದು ಏನಪ್ಪ ಇನ್ನೇನು ಇಸ್ಕೊಂಡೋಗನ, ನೀವು ಉಣ್ಕೊಂಡು ಚೆನ್ನಾಗಿರಿ. ಅವಳು ಹೇಳ್ಗೋ ಹೇಳಂತ ಚೌಡಮ್ಮ. ಅಲ್ಲೇ ಅವ್ರ ಅಣ್ಣರ ಮನೆಗೆ ಹೋಗ್ಯಾಳೆ. ಅವಳಿಗಿನ್ನ ಯಾವ ಸಂಬಂಧಿಕರು ಇದ್ದಾರೆ, ಅವಳನ್ನ ಯಾರನ್ನು ಮುಸ್ ನೋಡಂತಾರೆ ಯಾರೂ ಇಲ್ಲ. ಯಾರೇನೇನು ಬಾರಮ್ಮ ನೀನು ಅಂತ ಇವಳು ಯಾರೇನು ಅವಳೇನು ಕರೆಯಲ್ಲ. ಇವಳು ಸಮಾಸ ಬೇಡ ಅಂತಾರೆ. ಅಲ್ಲಿ ಇವಳನ್ನೆಲ್ಲ ನೋಡ್ಕೊಂಡವ್ರಲ್ಲ, ಇವಳು ಸಮಾಸ ಬೇಡ ಅಂತಾರೆ. ಅವ್ರ ಅದಕ್ಕೇನೋ ಚಂದಾಗಿ ಇದು ಮಾಡುತ್ತಾಳೆ. ಅಲ್ಲೂ ಇರಲ್ಲ ಅಂತ ಕಿತ್ತಾರ್ಕೊಂಡು ಓಡ್ ಬರಬೇಕು. ಹಂಗಾಗುತ್ತೆ ಅವಳಿಗೆ. ಮತ್ತೆ ಲಂಬಡಿ ಹಂಗಾದ್ರೆ ಮತ್ತೆ ಇವಳು ಬೇರೆ ಜೊತೆಯಾಗಿ ಇವಳು ಇಲ್ಲೇದೆಲ್ಲನ ಅಲ್ಲಿ ಫೋನ್ನಾಗೆ ಎಲ್ಲ ಹೇಳ್ತಿರ್ತಾಳೆ ಬಸಣಯ್ಯ. ಬೋನು ಉಳ್ಳಾಳಲ್ಲ ಇವಳಂಜಿ. ಅವಳಂಜಿ ಎಲ್ಲ ಫೋನ್ ಮಾಡಿ ಹೇಳಾದೆ ಎದ್ದಾಗ ಹೇಳ್ತಿದ್ಲ ಅಲ್ಲೇ ಫೋನ್ನಾಗೆಲ್ಲ. ಅವಳು ಅಂತ ಥರ ತಿರ್ದಿಲ್ಲ ನೋಡಿ. ಹೇಳು. ಬೋನು ಉಳ್ಳಾಳಲ್ಲ ಇವಳು. ಹೇಳ್ಬಿಡು. ನಮ್ಮ ಅಕ್ಕ ಅಡುಗೆ ಮಾಡ್ತಾಳೆ. ಈ ಪಾಟೆ ನಾವೇನೇ ಆತ ತಲೆ ಕೆಡಿಸಮ್ಮಲ್ಲ. ನಮ್ಮ ಪಾಡಿಗೆ ನಾವಿರ್ತೀವಿ ಇನ್ಮೇಲಿಂದ. ನಮ್ಮ ಅಕ್ಕ ಅಡುಗೆ ಮಾಡ್ತಾಳೆ.
ಅಲ್ಲ ಈ ಹುಡುಗರಿಗೆ ಯೋಟ ಬುದ್ಧಿ ಐತೆ ಅವಳಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ಅಂತೀನಮ್ಮ ನಾನು. ಅವಳಿಗೆ ಹೇಳಿ ಯೋಟನ ಹೇಳಮ್ಮ ಹಿಂಗೇನು ತೆಗಿ ನನಗೆ ಹೇಳಿ ಅಲ್ಲೇ ರೋಸಿಗೆ ಎತ್ತಿ ಸುಮ್ಮನಾಗ್ಬಿಟ್ಟೈತೆ. ಅವಳಿಗೆ ಹೇಳೋದು ಬೇಡ. ಈಗ ಕತ್ತೆ ಮುಂದೆ ಕಿಂಡ್ರಿ ಬಾಡ್ಸೋದು ಒಂದೇನೆ, ಅವಳ ಮುಂದೆ ನಾನು ಒಳ್ಳೇದು ಹೇಳೋದು ಒಂದೇನೆ. ನಾನು ಹೆಂಗನ ಬಿಡ್ಕ ಈ ಕತ್ತೆ ಮುಂದೆ ಕಿನ್ನರ್ ತಂದು ಬಾರಿಸಿದ್ರು ಅದೇನೇನು ಇದೇನಮ್ಮ ಆಗ ಹಂಗೆ ಯಾಕೆ ತಂದು ಬಾರಿಸಿದ್ರು ಅವಳು ಸರಿಯಾಗಲ್ಲ. ಎಷ್ಟು ಹೇಳಿರೋ ಅವಳಿಗೆ ತಿಳಿದಂಗೆ ಮಾಡೋದು. ಅದಕ್ಕೆ ತಲೆ ಕೆಡಿಸ್ಯಮ್ಮ ನಮ್ಮ ಪಾಡಿಗೆ ನಾವಿರ್ತೀವಿ, ಅವಳ ಪಾಡಿಗೆ ಅವಳು ಇರ್ತಾಳೆ. ಹೆಂಗೆ ಅವಳು ಏನನ ಮಾಡ್ಕೊಂಬ ಅಂತೇಳಿ ನಾನು ಅಲ್ಲಿ ಸುಮ್ಮನಾಗ್ಬಿಟ್ಟೆ, ತಲೆನೇ ಕೆಡಿಸ್ಯಮ್ಮಕ್ಕೆ ಹೋಗಿಲ್ಲ. ನೋಡಿಲಿ ನನಗೆ ಹೇಳಿ ತಲೆ ಕೆಟ್ಟೈತಿ. ಇವಾಗ ನಮ್ಮ ಅಮ್ಮನ ಮುದ್ದೆ ಮಾಡಿಕೈತೆ ನೆಮ್ಮದೆ ಮನ್ಕೊಂಬ್ತೀನಿ. ಏನಪ್ಪ ಬರ್ದಿದ್ರೋಟೆ ನಾನೆಲ್ಲ ಮಾಡ್ತೀನಿ ಋತಕ ಎಲ್ಲ ಹೇಳ್ಕೊಡುತ್ತೆ. ಎಲ್ಲ ಕೇಳ್ಕೊಂಬಂದೆ ಎದ್ದಾಗ ಹೇಳ್ಕೊಡ್ತು ಮಾಡಿದೆ. ನಾನು ಋತಕ ಇದ್ದರೆ ಸಾಕು ನಮ್ಮ ಋತಕ ಇದ್ದರೆ. ಮತ್ತು ಮುಂದೆ ಸೊಸೆ ಒಳ್ಳೇದು. ಯಾರು ಸೊಸೆ ಅಂದರೆ ನಮ್ಮ ಪ್ರವಿ ಏನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನ ಏನೋ ಮಂಜಮ್ಮ ಎಂತ ಒಳ್ಳೆ ಸೊಸೆ ತಂದು ಆ ಹುಡುಗರ್ತಾಗೆಲ್ಲ ಹೆಣ್ಣು ಹುಡುಗರ್ತಾಗೆಲ್ಲ ಎಂದು ಆ ಹುಡುಗಿ ಎಷ್ಟು ಕಷ್ಟ ಬೀಳುತ್ತೆ. ಕಷ್ಟ ಬೀಳೋದಕ್ಕೆ ಸೇನಕ್ಕೈತಿ. ಹೆಣ್ಣು ಹುಡುಗರು ಅಂತ ಸೇನಕ್ಕೈದಾವೆ. ಹುಡುಗರು ಒಳ್ಳೇದು ಹೇಳು ಋತು ಇರತ್ತಕ್ಕ ನೀವೇನು ಯೋಚನೆ ಮಾಡೋದೇ ಇರಲ್ಲ. ಅಡಕ್ತಿ ಬಡ್ಡವಾಗ್ತವೆ ಎಲ್ಲ ಕಲಿಸ್ಕೊಡುತ್ತೆ. ಎಲ್ಲನ ಕಲ್ತ್ಕ ಒಳ್ಳೇದು ಕಣಪ್ಪ ಒಳ್ಳೇದು. ನೀನು ಯೋಸ್ಪಟ್ಟು ಹೇಳ್ತೀವಿ ಒಳ್ಳೇದಂತ. ನಾವೇನು ಇವತ್ತು ನೋಡ್ತಾ ಇದ್ದೀವಿ, ನಾನು ಮದುವೆ ಆಗಿ ಬಂದಾಗಿಂದಲೂ ನೋಡ್ತಾ ಇದ್ದೀನಿ. ನಾವಂದ್ರೆ ಮಾತಾಡಿಸ್ತಿರ್ಲಿಲ್ಲ ಇಷ್ಟೇನು. ಬಿಡತ್ತ ಅವ್ರು ಮಾತಾಡ್ಸಲ್ಲ, ಮುಂದೆ ಮಾತಾಡ್ಸಲ್ಲ ಅಂತ ನಾನು ಮಾತಾಡಿಸ್ತಿರ್ಲಿಲ್ಲ. ಮೊನ್ನೆ ಅದೇ ಬಂದು ಹೊಲ್ತಕ್ಕೆ ಮಾತಾಡಿಸ್ತು ಹಿಂಗೆ ಹೇಳ್ತು. ಅದೆಲ್ಲ ಹೇಳಲಿಲ್ಲ ಅಂದ್ರೆ ನನಗೇನು ಗೊತ್ತಾಗೋದು ಹೇಳ್ತಾಳಮ್ಮ. ಹೆಂಗೆ ಬಿಡತ್ತೆ ನನ್ನ ಮಗಳು ಒಂಬಕ್ಕೆ ಮಾಡಿರ್ತಾಳಲ್ಲ ಈ ಪಟ್ಟಿಂದ ಇವತ್ತಿಂದ ನನಗೊಂಥರ ನೆಮ್ಮದಿ ಆದಂಗೆ ಆಯ್ತು. ಇವತ್ತಿಂದ ನನಗೊಂಥರ ನೆಮ್ಮದಿ ಆದಂಗೆ ಆಗ್ಬಿಡ್ತು. ಹೋಗಲ್ಲ ಪಾಪ ನೀನು ಇಟ್ಕೊಂಡು ಉಣ್ಣಾಗಲ್ಲ ಸುಡ ಮುದ್ದೆ ಅಂತ ಚೆನ್ನಾಗಿ ಕಟ್ಟೈತಿ. ಮುದ್ದೆ ನೋಡಮ್ಮ ಹಂಗೆ ಹೆಂಗೆ ಕಟ್ಟೈತಿ. ನೋಡಂಗೆ ಬಿರ್ಸಾಗಿ ಹೆಂಗೆ ಇದ್ದಾವೆ ವಾಡಿಗೆ ಅಷ್ಟರಿಂದಕ್ಕೆ ಬರಂಗೆ ಇದ್ದಾವೆ. ಹಂಗೆ ಮುದ್ದೆ ಕಟ್ಟೈತಿ. ತಸ್ಕ ಪಿಸ್ಕಿ ಅಮ್ಮಂಗೆ ಕಟ್ಟಿಲ್ಲ ಅವಳು ಒಟ್ಟು ಮೆತ್ತ ಕೈಗೆಲ್ಲ ಅಂಟಿ ಅಮ್ಮಂಗೆ ಕಟ್ಟಾಳ ಕಣಮ್ಮ. ನೆಟ್ಟು ಮಸಿಯಾಗಿ ಕೂತಿರ್ಲಿಲ್ಲ ಅಂತ ಚೆನ್ನಾಗಿ ಮಾಡೈತೆ ಅಂತಲ್ಲಿ ಮುದ್ದೆನ. ಗೊತ್ತೈತೆ ಅಂತಾರೆ ದೇವ್ರು ಇದ್ದೇ ಇರ್ತಾನೆ ಅಂತ ದೇವ್ರು ಕಾಪಾಡ್ತಾನೆ ಎಲ್ಲರಿಗೂ ಇದನ್ನು ದೇವ್ರು ಬಸಣಯ್ಯ. ಅದು ಯಾರಿಗೇನು ಕೊಡ್ಬೇಕಂತ ಅಲ್ಲಿ ನೋಡು ಯಾರು ನೆಲ್ಲಿಕ್ಬೇಕು ಅಲ್ಲಿಗೆ ಇಕ್ಕಿರ್ತಾನೆ. ಯಾರಿಗೇನು ಕೊಡ್ಬೇಕು ಅದನ್ನ ಕೊಡ್ತಾನೆ ದೇವರು. ಹೆಂಗೆ ನೋಡ್ಕೊಂತಾನೆ ದೇವ್ರು, ಅದು ಹೆಂಗೆ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ ಇದ್ದೇ ಇದ್ದಾನೆ ದೇವರು. ಅವನೇನಿಲ್ಲ ಚಂದ ಆಡಿಸ್ತಾನೆ. ಯಾರನ್ನ ಎಲ್ಲಿ ಕುಂಡ್ರಿಸ್ಬೇಕು ಯಾರಿಗೇನು ಕೊಡಬೇಕು ಮಾಡಬೇಕು ಇವ್ನಿಗೆ ಕೊಟ್ರಿ ಹೆಂಗೆ ಆಡ್ಬೋದು ಎಲ್ಲನ ಪ್ರತಿಯೊಂದು ಎಲ್ಲನ ತಿಳ್ಕೊಬೋದು ಗೊತ್ತಿ. ದೇವ್ರು ಇರೋದೇ ಸಾಕ್ಷಿ ನೋಡಿ ಮನುಷ್ಯನ ಗಾಯ ಯಾರು ನಿಲ್ಲಿಕ್ಕಿರ್ಬೇಕು ಅಲ್ಲಿಗೆ ಇಕ್ಕಿರ್ತಾನೆ. ಕಣಮ್ಮ ನೀನು ಹೇಳೋ ಸತ್ಯ. ಬಿಡು ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲತ್ತಾಳೆ. ಸಮಾಸನೆ ಬೇಡ ತಾಳಾಗಿ ಹೋದ್ರು ಹೋಗ್ತಾಳೆ. ಹೆಂಗೆ ಇವತ್ತು ನನ್ನ ಮಗಳು ಮುಂಚೆ ಸಿಗೋಳು ಸ್ವಲ್ಪ ಮುದ್ದೆ ಮಾಡ್ಯವಳಲ್ಲ, ನನಗೆ ಅದೇ ಒಂದು ಸಂತೋಷ. ಹೊಟ್ಟೆ ತುಂಬ ತಿನ್ಕೊಂಡು ತುಂಬ ನಿದ್ದೆ ಮಾಡ್ತೀನಿ. ಸಾಕು ಇದ್ರ ಮಟ್ಟಿ ಮಾಡಿದ್ರೆ ನನಗೆ ಸಾಕಮ್ಮ. ಮಾಡ್ತಾಳೆ ಹೇಳಿ ಬಸಣ್ಣ ಮಾಡ್ದೆ ಏನು ಮಾಡುತ್ತೆ ಅಚ್ಚುಕಟ್ಟು ನಾನೊಂದು ಬುಲ್ ಅಚ್ಚುಕಟ್ಟಾಗಿ ಗಂಟೆ ಸೆನಕ್ಕೆಲ್ಲ ಮಾಡ್ಕೊಂಡು ಹೋಗು ಸುಮ್ಕಿರು. ಮಾಡ್ತೈತಿ. ಪ್ರಶ್ನೆ ದಿನ ನಮ್ಮ ಅಪ್ಪಗೆ ಮುಂಚೆ ಸೇರುಳು ಸೊಪ್ಪು ಮುದ್ದೆ ಮಾಡಿಕೇನಿ ಚೆನ್ನಾಗೈತಿ ಅಂತ ನಮ್ಮ ಅಪ್ಪಯ್ಯ ನಾನು ಹಿಂಗೆ ಮಾಡ್ಕೊಂಡು ಹೋಗ್ತೀನಿ. ನಾನೇನು ಎಲ್ಲ ಕಲ್ತ್ಕೊಂತೀನಿ ಬಿಡಲ್ಲ. ಎಲ್ಲ ಕಲ್ತ್ಕೊಂಡು ಎಲ್ಲ ಕೆಲಸ ಮಾಡೋದು ಎಲ್ಲ ಕಲಿತೀನಿ. ನೋಡ್ತಾ ಇರಿ ಏನಾರಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.